ಕಲಬುರಗಿ ನಗರ ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದೆ. ಇದರಿಂದ ಟ್ರಾಫಿಕ್ ಕೂಡ ಹೆಚ್ಚಾಗುತ್ತಿದ್ದು ಅದರ ಜೊತೆಗೆ ಅಪಘಾತ ಪ್ರಕರಣಗಳು ಹೆಚ್ಚುತ್ತಲೇ ಇದೆ. ಅದನ್ನು ತಡೆಯಲು ಕಲಬುರಗಿ ನಗರ ಪೊಲೀಸರು ಈ ಚಲನ್ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಮುಂದೆ ವಾಹನ ಸವಾರರು ಸಂಚಾರಿ ನಿಯಮ ಉಲ್ಲಂಘಿಸಿದ್ರೆ ದಂಡ ಕಟ್ಟಲೇಬೇಕಾದ ಅನಿವಾರ್ಯತೆ ಎದುರಾಗಲಿದೆ. ಕಳೆದ 8 ದಿನದಿಂದ ಈ ಚಲನ್ ಜಾರಿ ಮಾಡಲಾಗಿದ್ದು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ದಂಡ ಕಟ್ಟಿಟ್ಟ ಬುದ್ಧಿ. ಕಳೆದ 8 ದಿನಗಳಲ್ಲಿ ಸಿಗ್ನಲ್ ಬ್ರೇಕ್, ತ್ರಿಬಲ್ ರೈಡಿಂಗ್, ಓವರ್ ಸ್ಪೀಡ್ ಸೇರಿದಂತೆ ಒಟ್ಟು 2500 ಪ್ರಕರಣಗಳು ದಾಖಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾ ಶರಣಪ್ಪ ಢಾಂಗೆ ಅವರು ತಿಳಿಸಿದ್ದಾರೆ. ಅದೇನೇ ಇರಲಿ, ಕಲಬುರಗಿಯಲ್ಲಿ ಹೆಚ್ಚಾದ ಟ್ರಾಫಿಕ್ ಸಮಸ್ಯೆ ಹಾಗೂ ಅಪಘಾತ ಪ್ರಕರಣಗಳನ್ನು ತಡೆಯಲು ಪೊಲೀಸರು ಕೈಗೊಂಡ ಕ್ರಮ ಶ್ಲಾಘನೀಯವಾದದ್ದು. ಇದನ್ನು ಕಲಬುರಗಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಸುಧಾರಿಸುತ್ತೋ ಎಂಬುದು ಕಾದು ನೋಡಬೇಕಿದೆ. ಎನ್ಕೆಎಸ್ ಟಿವಿ4 ಮಲ್ಲಿಕಾರ್ಜುನ ಸಂಗೊಳಗಿ. ಈ ಚಲನ್ ವ್ಯವಸ್ಥೆ ಸ್ಟಾರ್ಟ್ ಮಾಡಿದ್ರೆ ಈ ಚಲನದಿಂದ ನಿಯರ್ಲಿ 2500 ಅಷ್ಟು ಪ್ರಕರಣಗಳು ದಾಖಲಾಗಿದೆ. ಅದರಲ್ಲಿ ಇದರಲ್ಲಿ ಈ ಚಲನ ಮುಖಾಂತರ ನಾವು ಸಾರ್ವಜನಿಕರಿಗೆ ಹೇಳೋದೇನಂತಂದ್ರೆ ಪೊಲೀಸ್ ಸಿಬ್ಬಂದಿ ಇದ್ರೆ ಮಾತ್ರ ಅಲ್ಲಿ ಟ್ರಾಫಿಕ್ ಕಂಪ್ಲೇಂಟ್ಸ್ ಮಾಡ್ತಾರೆ. ಟ್ರಾಫಿಕ್ ಬೇರೆ ಸಿಬ್ಬಂದಿ ಇಲ್ಲ ಅಂತಂದ್ರೆ ವೈಲೇಷನ್ಸ್ ಕೊಡ್ಬೇಕು. ಈಗ ಸುಮಾರು ಪ್ರತಿಶತ ಕಡಿಮೆ ಆಗಿದೆ. ವಿ ಆರ್ ಸೀಯಿಂಗ್ ಲಾಟ್ ಆಫ್ ಇಂಪ್ರೂವ್ಮೆಂಟ್. ಬಟ್ ಆದರೂ ಕೆಲವು ಕಡೆ ವೈಲೇಟ್ ಮಾಡ್ತಿದ್ರೆ ಅವರಿಗೆ ನನ್ನ ವಿನಂತಿ ಏನಂತಂದ್ರೆ ಸಿಬ್ಬಂದಿ ಇದ್ರೆ ಅಷ್ಟೇ ಸಂಚಾರ ನಿಯಮ ಪಾಲನೆ ಮಾಡಬೇಕಂತಲ್ಲ. ನಮ್ಮ ನಿಯರ್ಲಿ 130 CCTV ಕ್ಯಾಮೆರಾ ಇದೆ ಮತ್ತು POS ಮಷೀನ್ಸ್ ಮುಖಾಂತರ ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ಕೂಡ ನಾವು ಅವೇರ್ನೆಸ್ ಮಾಡಿದ್ದೀವಿ. ಫೋಟೋಗಳ ಮುಖಾಂತರ ಕಳಿಸಿ ನಮ್ಮ ವಾಟ್ಸ್ಆ್ಯಪ್ ಕಂಟ್ರೋಲ್ ರೂಮ್ ಇದೆ. ಆ ವಾಟ್ಸ್ಆ್ಯಪ್ಗೆ ಬಂದ ಒಂದು ಮಾಹಿತಿ ಆಧಾರದ ಮೇಲೆ ಈ ಚಾನಲ್ಗಳನ್ನ ಜನರೇಟ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಈಗೇನು ನಾವು ಅಪಘಾತಗಳಾಗಿದ್ದು ನಾವು ಲಾಸ್ಟ್ ಇಯರ್ ಅದನ್ನೆಲ್ಲ ವಿಮರ್ಶೆ ಮಾಡಿ ಮತ್ತು ಅಪಘಾತ ಈ ಸಿಗ್ನಲ್ ಜಂಪ್ ಮಾಡುವಂಥದ್ದು, ಓವರ್ ಸ್ಪೀಡಿಂಗ್ ಇರುವಂಥದ್ದು, ಆಟೋ ಡ್ರೈವಿಂಗ್ ಡಿಸಿಪ್ಲಿನ್ ಇವೆಲ್ಲ ತೆಗೆದುಕೊಂಡು ಒಂದು ವಿಶೇಷ ಕಾರ್ಯಾಚರಣೆ ಮಾಡಿದ್ದೀವಿ ಲಾಸ್ಟ್ ಜನವರಿಯಲ್ಲಿ. ಈಗ ನಮಗೆ ಅಂಕಿಅಂಶಗಳು ನೀಡಿಲ್ಲ. ಇದರಲ್ಲಿ ನಾವು ತೆಗೆದುಕೊಂಡಿರುವಂಥದ್ದು ಓವರ್ ಸ್ಪೀಡಿಂಗ್ ಕೇಸ್ ಕೂಡ 100 ಆಗಿದೆ. ಡ್ರಂಕನ್ ಡ್ರೈವಿಂಗ್ 55. ಸಿಗ್ನಲ್ ಜಂಪ್ ತಮ್ಮೆಲ್ಲ ಗೊತ್ತಿದೆ. ಈಗ ಯಾರು ಕಾನೂನು ಸಂಚಾರ ನಿಯಮ ಪಾಲನೆ ಮಾಡ್ತಾರೆ ಇತರರೇ ಯಾರು ವೈಲೇಟ್ ಮಾಡ್ತಾರೆ ಬಿಕಮ್ಸ್ ಇನ್ಕನ್ವೀನಿಯನ್ಸ್ ಮತ್ತೆ ಅಪಘಾತಗಳಾಗುವುದು, ಪೆಡೆಸ್ಟ್ರಿಯನ್ಗೆ ಆಕ್ಸಿಡೆಂಟ್ಸ್ ಆಗ್ತಾ ಇರ್ಬೋದು. ಸಿಗ್ನಲ್ ಜಂಪ್ ಈಗ 566 ಪ್ರಕರಣಗಳಾಗಿದೆ. ಅದರ ಜೊತೆಗೆ ಟ್ರಿಪಲ್ ರೈಡಿಂಗ್ 322 ಮತ್ತೆ ಆಟೋಗಳ ಮೇಲೆ ಕೂಡ ನಾವು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಎಕ್ಸೆಸ್ ಪ್ಯಾಸೆಂಜರ್ಸ್ 1257 1257. ನೆಕ್ಸ್ಟ್ ವಿತೌಟ್ ವೇರಿಂಗ್ ಯೂನಿಫಾರ್ಮ್ ಅದರ ಜೊತೆಗೆ ಸ್ಕೂಲ್ ಚಿಲ್ಡ್ರನ್ಸ್ ಎಕ್ಸೆಸ್ ಪ್ಯಾಸೆಂಜರ್ಸ್ 10 ಕೇಸ್ಗಳು ನಿಮಗೆ ಕಂಪ್ಲೀಟ್ ಗೊತ್ತಿದ್ದೀವಿ. ಬಟ್ ಏನಂತಂದ್ರೆ ಈಗ ನಾವು ಲಾಸ್ಟ್ ಟೈಮ್ ಫಿಸಿಕಲ್ ಎನ್ಫೋರ್ಸ್ಮೆಂಟ್ ಟೆಸ್ಟ್ ಆಗಿದೆ ಅಂತಂದ್ರೆ ನಮ್ದು ಈ ತರ ಸ್ಟಾರ್ಟ್ ಆಗಿ ನಿಮಗೆ 10 to 15 ಡೇಸ್ ಆಗಿದೆ. ಈಗ ಫಿಸಿಕಲ್ ಕೇಸ್ 5106 ಕೇಸ್ ಆಗಿದೆ. ಈ ಸಾಲ ನಿಯರ್ಲಿ 29 lakh rupees ಫೈನ್ 1 month ಅಲ್ಲಿ ಕಲೆಕ್ಟ್ ಆಗಿದೆ. 29 lakh. ಅವರ ಅಬ್ಜೆಕ್ಟಿವ್ ಟು ನಾಟ್ ಹರಾಸ್ಮೆಂಟ್ ಏನು ಈಗ ಸುಮಾರು ಸಕಾರಾತ್ಮಕವಾಗಿ ಟ್ರಾಫಿಕ್ ಕಂಪ್ಲೇಂಟ್ಸ್ ಆಗ್ತಾ ಇದೆ. ಅದು ಸಂಪೂರ್ಣ ಕಾರಣ ಈ ನಮ್ಮ ಅಪಘಾತಗಳು ಕಡಿಮೆ ಆಗಲಿ ಸಾಧ್ಯ ಆಗುತ್ತೆ ಮತ್ತು ಇತರರು ಯಾವುದೇ ರೀತಿ ಬಯಲಿನ ರಸ್ತೆ ಮೇಲೆ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಕೂಡ ನಮಗೆ ಅಲ್ಲಿ ಎಷ್ಟು ಈ ಚಾನಲ್ ಜನರೇಟ್ ಆಗಿದೆ. ಇಲ್ಲಿವರೆಗೂ ಇರುತ್ತೆ ಸಿಬ್ಬಂದಿ ಹತ್ರ ಈ ಕಡೆ ಇರುತ್ತೆ ದೊಡ್ಡ ಕಾಣಿಸ್ತಾರೆ. ಅಲ್ಲಿ ಎಷ್ಟು ಜನರೇಟ್ ಆಗಿದೆ ಈಗ ಆಟೋಗಳು ಈ ಚಾನಲ್ ಸರ್ಕಲ್ ಅಲ್ಲಿ ಗಾಡಿಗಳಿಗೆ ಈಗ ನಿಮ್ಗೆ ಹೇಳಿಲ್ಲ ಆಟೋ ಫಿಸಿಕಲ್ ಗಾಡಿ ನಾವು 1257 ಕೇಸ್ ಹಾಕಿದ್ದೀವಿ. ಅದ್ರ ಜೊತೆಗೆ ಇವರು ವಿತೌಟ್ ಯೂನಿಫಾರ್ಮ್ 120 ಕೇಸ್ ಹಾಕಿದ್ದೀವಿ ಮತ್ತು ಈ ಚಾನಲ್ ಸಪ್ರೇಟ್ ಇದೆ. ಅದು ನಾನು ಟೋಟಲ್ ನಂಬರ್ ಬ್ರೇಕ್ ಮಾಡಿ
ನಾವು ಈ ಚಲನ್ ಜನರೇಟ್ ಮಾಡೋದಷ್ಟೇ ಅಲ್ಲ, ಈಗ ಫೈಲ್ ಕಲೆಕ್ಟ್ ಮಾಡೋದು ಒಂದು ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಯಾರು ರಿಪೀಟ್ ವೈಲೇಷನ್ಸ್ ಇದ್ದಾರೆ ಅದಕ್ಕೂ ಐಡೆಂಟಿಫೈ ಮಾಡ್ತೀವಿ. ಅದರಲ್ಲಿ ಡಿಫರೆಂಟ್ ಕೆಟಗರಿ ನಮ್ದು ಈ ಚಲನ್, ಈಗ ವಿತೌಟ್ ಹೆಲ್ಮೆಟ್ ಆಯಿತು, ಸಿಗ್ನಲ್ ಜಂಪಿಂಗ್ ಆಯಿತು, ಟ್ರಿಪಲ್ ರೈಡಿಂಗ್, ವಿತೌಟ್ ಸೀಟ್ ಬೆಲ್ಟ್, ವಿತ್ ಫೋಟೋ ಒಳಗೆ ನಾವು ಈ ಮೆಸೇಜ್ ಚಲನನ್ನ ಕಳಿಸ್ತಾ ಇರ್ತೀವಿ. ಸಿಗ್ನಲ್ ಬಿಟ್ಟ ತಕ್ಷಣ ಆಟೋದ್ರು ಮುಂದ್ಗಡೆ ಅಲ್ಲೇ ನಿಂತ್ಬಿಡ್ತಾರೆ ಸರ್, ಹಿಂದಿನ ಪಾಸ್ ಆಗಕ್ಕಿಂತ